ಏ ನಮ್ದಲ್ಲ, ಬೇರೆ ಯಾರು ವಿಡಿಯೋ ಮಾಡಕತ್ತಾರ. ಗಂಡ ಹೆಂಡತಿ ಮನಸ್ಸು ಕೊಟ್ಟು ಮಾಡಿದಕ್ಕೋಸ್ಕರ ತುಂಬಾನೇ ನನಗಂತೂ ದೊಡ್ಡ ಖುಷಿ ಆಗ್ತೈತೆ ನಿಜ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ಹೊಸಪೇಟೆಯಲ್ಲಿ. ಕಾರ್ ತಗೊಂಡು ನಮ್ಮ ಮನೇಲಿ ತೋರ್ಸೋಣ ಅಂತ ಬಂದಿದ್ದೀನಿ. ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ, ಅಪ್ಪ ಅಮ್ಮ ತಮ್ಮಂದರು ಯಾರಿಗೂ ಗೊತ್ತಿಲ್ಲ. ಸೊ ಅವರಿಗೆ ತೋರ್ಸೋಣ ಅಂತ ಬಂದಿದ್ದೀನಿ. ನಿನ್ನೆ ಬೆಂಗಳೂರಿಂದ ಬರಬೇಕಾದ್ರೆ ವೆಹಿಕಲ್ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಕಾರ್ನ ವಾಶ್ ಮಾಡಿಸಿ, ಈಗ ನಮ್ಮ ಫ್ರೆಂಡು ಅನಿಲ್ ಸೋಂಪುರ್ ಅಂತ, ಅವ್ರದ್ದು ಇವೆಂಟ್ ಮ್ಯಾನೇಜ್ಮೆಂಟ್ ಇದೆ. ಸೊ ಅವನಿಗೆ ಯಾರ್ದೋ ಫ್ರೆಂಡ್ ಕಾರು ಶೂಟ್ ಇದೆ, ಡೆಕೋರೇಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ಅವ್ನು ಬರ್ತಾನೆ, ಅವನಿಗೆ ಗೊತ್ತಿಲ್ಲ ನಂದೇ ಕಾರು ಅಂತ. ನೋಡೋಣ ಅವನು ಹೆಂಗೆ ರಿಯಾಕ್ಟ್ ಆಗ್ತಾನೆ ಅಂತ. ಮನೇಲಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಎಲ್ಲನೂ ಈ ವ್ಲಾಗಲ್ಲಿರುತ್ತೆ. ಸೊ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಳೆ ವಿಡಿಯೋಗಳನ್ನ ಚೆಕ್ಔಟ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಇನ್ನೇ ನಮ್ಮ ಫ್ರೆಂಡ್ ಬರೋ ಟೈಮ್ ಆಯಿತು, ಅಥವಾ ಅವನೇ ಒಂದು ಲೊಕೇಶನ್ ಹೇಳ್ತೀನಿ ಅಂತ ಹೇಳಿದ್ದಾನೆ. ಸೊ ಆ ಲೊಕೇಶನ್ಗೆ ಹೋಗಿ ಅವ್ನ ಕಾರ್ ತೋರಿಸಿ ಡೆಕೋರೇಟ್ ಮಾಡ್ಕೊಂಡು ನಾವು ರೆಡಿಯಾಗಿ, ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಇದೆ ಹೊಸಪೇಟೆಯಲ್ಲಿ. ತುಂಬ ಜನರಿಗೆ ಗೊತ್ತಿಲ್ಲ, ಹೊಸಪೇಟೆಗಿರೋ ಸುತ್ತಮುತ್ತ ಜನರಿಗೆ ಎಲ್ರಿಗೂ ಗೊತ್ತು, ಬಟ್ ಭಾಳಷ್ಟು ಬೆಂಗಳೂರು ಜನರುಗಳಿಗೆ ಇದು ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಫ್ರೆಂಡ್ ಫೋನ್ ಮಾಡ್ತೀಯಾನೆ, ಮಾತಾಡ್ಬಿಟ್ಟು ಅಲ್ಲಿ ಹೋಗೋಣ. ಎಸ್ ಹಾಂ ಓಲೆ ನಾವೆಲ್ಲ ಹೇಳಿದ್ವಿ ನೋಡ್ರಪ್ಪ, ಪ್ರಿಪೇರ್ ಆಗಿ ಬರಬೇಕು ಮುಂಚೆ, ನಮ್ಮ ಥರ ಅಲ್ಲ. ನಂದೆ ಲಾಟ್ರಿ ಹೊಡಕ್ಕೆ ನಾವೇನು ಕೇಳೋದಾಗಿದೀವಾ, ಕಷ್ಟದಾಗಿದ್ದೀವಿ. ಮುಂದೆ ತೆಗಿಬೇಕಲ್ಲ. ಚೆನ್ನಾಯ್ತಾ? ಏನು ರಿಯಾಕ್ಷನ್ ಕೊಡ್ತೀವಿ ಅಂತ ವಿಡಿಯೋ ಮಾಡೋದು ನಾನು? ಏನು ರಿಯಾಕ್ಷನ್ ಇಲ್ಲ ನಿಮ್ಗೆ? ಏ ವಾಗದ ನೋಡ. ಹೌದು, ಹೆಂಗೆ ನೋಡಿದೆ? ತೆಗಿದ್ ಬಿಡು. ಫುಲ್ ರೆಡಿ ಗಾಯ್ಸ್, ಜಿಂಚಾಕ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಎಸ್, ಹೇಳಪ್ಪ, ಏನೇನ್ ಪ್ಲಾನು, ಏನೇನ್ ಕತೆ? ಈಗ ಅಪ್ಪಗೆ ಬರಕ್ಕೆ ಹೇಳತ್ತೆ ಬೈಕ್ನಾಗ. ಓಕೆ, ಅಮ್ಮಗ ಸ್ವಲ್ಪ ಕಿವಿ ನೋವು, ಹುಷಾರಿಲ್ಲ, ಬರಲ್ಲ ಅಂತ ಕೂತಿದ್ದಾರಂತೆ. ಅದಕ್ಕೆ ಅಂತಿದೆ ನಮಗೆ ಪಾಪ. ಆಕ್ಚುಲಿ ಕಷ್ಟ ಇರೋದಂದ್ರೆ ಇನ್ನ ಇವ್ರಿಬ್ರನ್ನ ಶಶಿನೂ ಕರ್ಸ್ಬಿಡ್ಬೋದು. ಶಶಿದಂತೂ ಚೆನ್ನಾಗೈತೆ ಪ್ಲಾನಿಂಗ್. ಅಂಕಲ್ನು ಕರ್ಸ್ಬಿಡ್ಬೋದು. ಅಂಟಿದೆ, ಯಾಕಂದ್ರೆ ಕ್ಲೈಮೇಟ್ ಚೆನ್ನಾಗಿಲ್ಲ ಇಲ್ಲಿ. ಫುಲ್ ಗಾಳಿ, ಮಳೆ ಅಂತೂ ಹೇಳಂಗ್ ಪ್ರಿಡಿಕ್ಟೇ ಮಾಡಕ್ಕಾಗಲ್ಲ, ಹಂಗೆ ಇಮ್ಮಿಡಿಯೇಟ್ ಬರ್ತೈತೆ. ಈಗ ಅದಕ್ಕೆ ಬರಲ್ಲ ಅಂತ ಕುಂತಿದ್ರು. ವಿಶ್ವ ಬಂಗಾರ ಕೊಡಿಸ್ತೀನಿ ಬಾಮ್ಮ ಅಂತ ಸ್ಟುಡಿಯೋ ಕರ್ಕೊಂಡ್ ಬರಕದ ನಮ್ಮ ಪಾಪ. ಏನೋ ಗೊತ್ತಿಲ್ಲ. ಇವಾಗ ಕಟನ್ ಸಿಗೋದು ಸ್ವಲ್ಪ ಲೇಟ್ ಆಗೋಯ್ತು, ಕಟನ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಈಗ ನಾವು ಅಲ್ಲಿ ಹೇಳಿಲ್ಲ ಒಂದು ಬ್ಯೂಟಿಫುಲ್ ಲೊಕೇಶನ್ ಐತೆ ಅಂತ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಬರ್ರಿ, ನಾವು ಸ್ವಲ್ಪ ಮುಂಚೆಯಾಗಿ ನಾವೇ ಕಟನ್ ಹಾಕಿ ವೇಟ್ ಮಾಡೋಣ ಅಂತಿದೀವಿ. ನಾವು ಇನ್ನೊಂದೇನಂದ್ರೆ ಶಶಿಗೆ ಹೇಳ್ಬಿಟ್ಟಿದ್ವಿ ಆಲ್ರೆಡಿ, ನಾವಿಲ್ಲಿ ಬಿಡ್ತಾ ನಾನು ಇನ್ಕ್ಲೂಡ್ ಇಲ್ಲ ಇದ್ರಲ್ಲಿ. ಏನೇನು ಹೇಳಿ ಅದನ್ನ? ಅವಾಗ ಏನು ಹೇಳಿಲ್ಲ, ಅಲ್ಲಲ್ಲ ಇಲ್ಲಿ ವಿಡಿಯೋನಾಗ ಹೇಳಿ. ಆಕ್ಚುಲಿ ಏನಪ್ಪಾ ಅಂದ್ರೆ ಶಶಿಗೆ ಅದೇ ಶೂಟ್ ಐತಂತ ಇವ್ರಿಬ್ರದ್ದು ಮಾತಾಡ್ಕೊಂಡಾರ. ನಾನು ಇಲ್ಲಿ ಇದ್ರಲ್ಲಿ ಇನ್ಕ್ಲೂಡೇ ಇಲ್ಲ ಅಂತ, ಇಲ್ಲಿಂದ ಬಿಡ್ತಿದ್ದೀನಿ ಅಂತ ಹೇಳಿದ್ರು ಸಂತು. ಮತ್ತೆ ನಮ್ಗೇನು ಡೌಟ್ ಗೊತ್ತಾ, ಎಲ್ಲಿ ದಾರಿಯಲ್ಲಿ ಕಂಡುಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀವಲ್ಲ, ಅದಕ್ಕೆ ಬೇಡ ಅಂತೇಳಿ ಇನ್ನೊಂದು 10-15 ನಿಮಿಷ ಬಿಟ್ಟು ಬಾ ನೀನು ಅಂತ ಹೇಳಿವಿ. ಇವಾಗ ನಾವು ಮುಂಚೆ ಹೋಗಿ ಕಟನ್ ಹಾಕಿದ್ಮೇಲೆ ಬಂದ್ರೆ ಒಂದ್ ಚಂದ ಇಲ್ಲ, ನೋಡ್ಬಿಟ್ರೆ ಅದು ಮಜಾ ಇರಲ್ಲ. ಗೊತ್ತು ನನಗೆ, ನೀನೇ ತಾಳಿ ಗೊತ್ತಾ ಅಂತ ಅಂದ್ಬಿಡ್ತಾನ. ಅದಕ್ಕೆ ನಾವೇ ಹೋಗಿ ಹಾಕಿ, ಅಲ್ಲಿ ಹೆಂಗೈತೋ ಗೊತ್ತಿಲ್ಲ, ಗಾಳಿ ಜಾಗ, ಗಾಳಿ, ರೋಡ್ ಹೆಂಗೈತೆ, ರೋಡ್ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಹೋಗ್ತಿದೀವಿ. ಅಲ್ಲೇನ್ ಟ್ವಿಸ್ಟ್ ಐತೋ ನಮಗೆ, ನೋಡೋಣ ಗಾಯ್ಸ್, ನೋಡುವ. ಏನೋ ಅಲ್ಲಿ ಆದ್ರೂ ಚೆನ್ನಾಗಿರುತ್ತೆ ಅನ್ನೋದು ಒಂದು ಆಸೆ ಅಷ್ಟೇ. ಸಿಟಿ ಒಳಗೆ ಎಲ್ಲಂತ ಮಾಡ್ತೀವಿ, ಎಲ್ಲಿ ಚೆನ್ನಾಗಿಲ್ಲ. ನೋಡೋಣ ಹೆಂಗಿರುತ್ತಂತ. ಅವರೆಲ್ಲ ರಿಯಾಕ್ಷನ್ ಭಾಳ ಇಂಪಾರ್ಟೆಂಟ್.
ಎಲ್ಲದರಲ್ಲೂ ಮಜಾ ಏನಂದ್ರೆ ವಿಶ್ವಂದೇ ಇವಾಗ ಅವನಿಗೆ ಗೊತ್ತೈತೆ ಆಂಟಿ ಹತ್ರ ಚೆನ್ನಾಗಿ ಬೈಸ್ಕೊಂತಾನೆ ಮನೆಗೆ ಬಂದು ಏನು ಬರ್ತಾ ಕಾರ್ಯಕ್ರಮ ಮಾಡ್ಬಿಡ್ತೀವಿ ಪಾಪ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ ಗೊತ್ತಿದ್ರೆ ಹೇಳಿಲ್ಲಲ್ಲೋ ನೀನ್ ಅಂತ ಹೇಳಿ. ಕನ್ವಿನ್ಸ್ ಮಾಡೋಣ ಏನಂತ ಹೇಳೋಣ ಏನೋ ಪಾಪ ಡ್ರೆಸ್ ತಾಣನಂತ ಫೋನ್ ಮಾಡಿದೆ ಅಪ್ಪ ಬಾಪ ಇಲ್ಲಿಗೆ ನಾನು ಶಾಕು ಎಲ್ಲಿಗೆ ಅಂತ ಕೇಳೇ ಇಲ್ಲ ಅಂಕಲ್ ಅಲ್ಲ ಯಾಕ ಅದು ಊರ ಇರೋದು ಏನು ಕೇಳಿಲ್ಲ ಯಾಕಪ್ಪ ಏನಪ್ಪ ಬರ್ತೇನಪ್ಪ ಆಯ್ತು ಬಂದೆ ಅಷ್ಟೇ. ಅನ್ನ ಖುಷಿ ಆಗ್ಬಿಡ್ತಾನಪ್ಪ ಇವಾಗ. ಅವನಂದ ಬಾಷ್ಪ ಬರುತ್ತೆ ಗಾಯ್ಸ್ ಇವಾಗ ಬರುತ್ತೆ ಪಕ್ಕ ಬರುತ್ತೆ ಗಾಯ್ಸ್. ಬಿಸಿಲೈತಿ ಮಳೆ ಬರಾಗತ್ತೆ ಎರಡು ಇಲ್ಲಿ. ಸೊ ಸಿಂಪಲ್ ಆಗಿ ಡೆಕೋರೇಷನ್ ಆಗಿದೆ. ಮಳೆ ಕೂಡ ಬರ್ತಾ ಇದೆ, ಬಿಸಿಲಿದೆ, ಹೆಂಗೋ ಆಗ್ತಿದೆ ಕ್ಲೈಮೇಟ್ ಇದೆ. ಫುಲ್ ರೆಡ್ ಇರ್ಲಿ ಅಂತಂದ್ಲ ಆಕಿ. ನನಗೆ ಫುಲ್ ರೆಡ್ ರೋಸಸ್ ಇಷ್ಟ ಆಯ್ತು ಆಕ್ಚುಲಿ. ವೈಟ್ ಕರಿ ಚೆನ್ನಾಗಿ ಕಾಣ್ತದಂತ. ನಾವು ಸ್ವಲ್ಪ ಮಿಕ್ಸ್ ಇರ್ಲಿ ಅನಿಲ್ಲಿದೆ ಒಂದೇ ರೆಡ್ ಚೆನ್ನಾಗಿ ಕಾಣಲ್ಲ, ಮಿಕ್ಸ್ ಇರ್ಲಿ ಚೆನ್ನಾಗಿರೋದು ಅಂತ ಮಿಕ್ಸ್ ಮಾಡ್ಸ ಚೆನ್ನಾಗಿ ಕಾಣ್ತಿದೆ ಆಕ್ಚುಲಿ ಅದು. ಓಕೆ ಓಕೆ. ನಮ್ಮ ಹೊಸಪೇಟೆಯ ಸಾಯಿಬಾಬಾ ಟೆಂಪಲ್ ನೋಡಿ ಗೆಳೆಯರಿ. ಸಂತು ಪ್ರತಿ ಗುರುವಾರ ವಿತೌಟ್ ಮಿಸ್ ಬರೋರಪ್ಪ ಇಲ್ಲಿಗೆ ಒಂದಾನೊಂದ್ ಕಾಲದಾಗ. ಸ್ವಂತ ಅಂತಾರಲ್ಲ ಎಲ್ಲ ಹುಡುಗರು ಬರ್ತಿದ್ರು ಎದಕ್ಕೆ ಹುಡುಗಿರ್ ನೋಡಕ ಅವಾಗೆಲ್ಲ ಫುಲ್ ಹೈಪ್ ಇತ್ತದು. ನಿಜ ಹೇಳು, ಫುಲ್ ಹೈಪ್ ಇತ್ತಪ್ಪ ಈ ದೇವಸ್ಥಾನ ಅವಾಗ. ನಿಜ ಹೇಳು. ಇವಾಗ ಐಪ್ ಐತೆ, ನೀನ್ ಬರಲ್ಲ ಅಷ್ಟೇ. ಇಲ್ಲ ಇವಾಗ ಅಷ್ಟಿಲ್ಲ ಹೈಪ್. ಬ್ಯೂಟಿಫುಲ್ ವ್ಯೂ. ಪ್ರಾಬ್ಲಮ್ ಏನಂದ್ರೆ ಇದು ಎಗರ್ತಾ ಇದೆ. ನೆಟ್ಟದು ಅದೇ ಚುಚ್ಚಿರೋದು ಅದೆಲ್ಲ. ಗಾಳಿ ಭಯಂಕರ ಆಯ್ತಪ್ಪ ಹೊರಗಡೆ. ಸಾಮಾನ್ಯ ಇಲ್ಲ, ಭಯ ಆಗ್ತದೆ ನನಗೆ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಗಾಯ್ಸ್. ಮಳೆ ಬರ್ತಾ ಇದೆ, ಈ ಕಡೆ ಬಿಸಿಲು ಇದೆ. ನೀರು ನೋಡಿ, ನೀರು ಅಲ್ಲಿ ಹೇಳ್ತೀನಿ. ಫುಲ್ ಗಾಳಿ. ಏನಪ್ಪ ಸಾವುಕಾರ್? ಬರ್ರಿ ಇವಾಗ ಕರ್ಟನ್ ಹಾಕೋಣ. ಕರ್ಟನ್ ಹಾಕಿ ಶಶಿಗೆ ಫೋನ್ ಮಾಡಿ, ವಿಶ್ವಗೂ ಮಾಡಿ, ಅಂಕಲ್ಗೂ ಮಾಡೋದ, ಎಲ್ರಿಗೂ ಮೂವರ್ಗೂ ಮಾಡೋಣ. ಸೊ ಬಂದು ಇವಾಗ ಕರ್ಟನ್ ಎಲ್ಲ ಹಾಕಿ ವೇಟ್ ಮಾಡ್ತಿದೀವಿ. ಬಟ್ ಅಲ್ಲಿ ಆಲ್ರೆಡಿ ಮಳೆ ಬರ್ತಿದ್ದು ಹೊಸಪೇಟೆಗ. ಹೊಸಪೇಟೆ ಫುಲ್ ಮಳೆ. ನಮ್ಗೆ ಅದೇ ಟೆನ್ಷನ್ ಆಗಿರೋದು ಈಗ. ಗೊತ್ತಿಲ್ಲ ಯಾರು ಹೆಂಗೆ ಬರ್ತಾರಂತ, ಅವ್ರಿಗೆ ಸಮಸ್ಯೆ ಆಗ್ತದೆ. ನೋಡೋಣ ಹೆಂಗಾಗುತ್ತೆ ಹಂಗಂಗ. ಎಸ್ ನಿಜ ಏನಂದ್ರೆ ಪಕ್ಕ ಬೈಸ್ಕೊಂತೀವಿ ನಾವು. ಹೌದು ಬೈಸ್ಕೊಂತೀವಿ ಅನ್ಸುತ್ತೆ. ಅಲ್ಲೇ ಊರಾಗೆಲ್ಲ ತೋರಿಸ್ಬೋದಿತ್ತು ಅಂತಾನೆ. ಯಾಕಂದ್ರೆ ನಾವು ಬಂದಷ್ಟು ಈಸಿಯಾಗಿ ಅಲ್ಲಿ ಬರಕ್ ಆಗಲ್ಲ. ರೋಡ್ ಅಂದ್ರೆ ಒಳಗ್ ಬರೋದು ಸ್ವಲ್ಪ ಕಷ್ಟ ಐತೆ. ಹೌದು. ಸೊ ದಿಸ್ ಇಸ್ ದ ಲೊಕೇಶನ್. ಈ ಲೊಕೇಶನ್ಗೆ ಬರ್ಬೇಕಂತಾನೆ ನಾವು ಅನ್ಕೊಂಡಿದ್ವಿ. ಸೊ ನೋಡ್ರಿ, ಇದು ಬ್ಯಾಕ್ ವಾಟರ್. ನಿಮಗೆ ಡ್ಯಾಮು ಅಲ್ಲಿ ಕಾಣುತ್ತೆ, ಅದು ಡ್ಯಾಮು, ಇದು ಬ್ಯಾಕ್ ವಾಟರ್. ತುಂಬ ಚೆನ್ನಾಗಿದೆ ಲೊಕೇಶನ್. ಎಲ್ಲ ಬಂದು ಸೆಟ್ ಮಾಡಿ ಇಟ್ಟಿದ್ದೀವಿ. ಹಾಂ ನಾನು ಹೇಳದೆ ಅದು ಇಲ್ಲಿ ಏಟೆಕ್ಸ ಕಾಣಾಗತ್ತೆ. ವಾಪಸ್ ಉಂಟಾ? ಅಯ್ಯೋ ಅಪ್ಪ, ಕಾರ್ ಕಾಣಿಲ್ಲೇನಪ್ಪ. ಮೇನ್ ರೋಡಿಗೆ ಹೋಗ್ಬಿಡ್ನಪ್ಪ. ಜಲ್ದಿ ಮಾಡೆ ನೀನು. ಅಯ್ಯೋ ವಾಪಸ್ ಉಂಟಾ? ಏನಾಯ್ತೆ? ಸಾಕಾಗ್ಬಿಡತ್ತೆ ಕೂಡ. ಇವರೆಲ್ಲ ಜೋಡಿಸೋದೇ ಕಷ್ಟ. ಒಳಗೆ ಬಂದಿಲ್ಲ, ಹಂಗೆ ಬರಪ್ಪ, ಹಂಗೆ ವಾಪಸ್ ಹೋದಲ್ಲ. ಕೂಗ್ದೆ ನಾನು ನಿನಗೆ. ಹಾಂ ನೀರ್ ಕಡೆ ಬಾ, ನೀರ್ ಕಡೆ ಬಾ. ಬರ್ತಾ ನೋಡಿ ಈಗ. ಬ್ರಿಡ್ಜ್ ಕೆಳಗೆ ಅಂಡರ್ಗ್ರೌಂಡ್ ಯೂಟರ್ನ್ ಮಾಡ್ಬೇಕು, ಮತ್ತೆ ವಾಪಸ್ ತಿರ್ಗಿ ಹೊಸಪೇಟೆಗೆ ಬರ್ಬೇಕು ನೀನು. ವಾಪಸ್ ಹೊಸಪೇಟೆಗೆ ಬರ್ಬೇಕು. ಲೆಫ್ಟ್ ಸೈಡಿಗೆ ಒಂದು ನೀಟಾಗಿರೋ ರೋಡ್ ಕಾಣ್ತೈತೆ, ಅದ್ರೊಳಗೆ ಬರ್ಬೇಕು. ಈಸಿ ಬರಕ್ಕೆ. ಏನಂತ ಹೇಳಿ
ಬಾಪ ನೀರ್ ಕಡೆ ಬಾರಪ್ಪ, ಎದ್ರಿ ನೀರ್ ಕಡೆ ಬಾ. ಹಾ ಅಪ್ಪ ಅಪ್ಪ, ಅಯ್ಯೋ ಈಕಿ ಅಲ್ರಿ ಇಲ್ಲಿ ನೋಡ್ರಿ, ಇಂಥ ದೊಡ್ಡ ಕಾರ್ ಪಾರ್ಕ್ ಮಾಡ್ಕೊಂಡು ನಿಂದಿರ್ಸಿ ನಾವು ಆ ಕಡೆ ನಿಂದ್ರೆ ನಮ್ದು ಅಂತ ಗೊತ್ತಾಗಲ್ಲ ಅಂತಳಿ. ಹೆಂಗೆ ಹೇಳ್ಬೇಕು, ಬಂದೋಣಪ್ಪ ನಿಮ್ಮ ಮಾವ. ಅಯ್ಯ ನಾಗತ್ತೆ ಬಿಟ್ಟಲ್ಲ ಅಪ್ಪ, ಇಲ್ಲ ಅಪ್ಪ ಅಲ್ಲ ನಾಗತ್ತೆ ಬಿಟ್ಟ. ಹಾಂ ಏ ನಮ್ದಲ್ಲ, ಬೇರೆ ಯಾರು ಬಿಡ ಮಾಡಕತ್ತಾರ. ಹ್ಞೂ ಇಲ್ಲಪ್ಪ. ನಾವು ಅಲ್ಲಿ ಬಿಟ್ಟು ನೋಡ್ರಿ ಬೈಕ್. ಆಹಾ ಹ್ಞೂ ಅಂಕಲ್ ಆರಾಮ್. ನೀವು? ನಾನು ನೋಡಿದ್ವಿ ಅಲ್ಲಿ, ಕೂಗಿದ್ವಿ, ನೀವು ಬರಲೇ ಇಲ್ಲ, ವಾಪಸ್ ಹೋಗ್ಬಿಟ್ರಿ. ನಿನಗೆ ಅಷ್ಟು ಸುಲಭವಾಗಿ ನಾನು ನಂಬಲ್ಲ. ನಿಮ್ದ ಗಾಡಿ, ನಮ್ದೇ ಗಾಡಿ, ನಿಮ್ದಲ್ಲ. ಎಲ್ಲಾದ್ರೂ ನೋಡ್ರಿ ಅಂಕಲ್, ಹುಡುಗರು ಅವ್ರು ಶೂಟ್ ಮಾಡಿಸ್ತಾರಂತೆ. ಯಾವ ಸೌಟಿಲ್ಲ, ಇದು ನಾನು ನಂಬಲ್ಲ. ಸಾಧ್ಯನೇ ಇಲ್ಲ. ಬೆಂಗಳೂರು ಪಾಸಿಂಗ್ ಗಾಡಿ. ಹೌದು ಬಿಡಪ್ಪ, ನೀನು ಎಂತ ಈ ವೈಟ್ ಗಾಡಿ ಚಿಂದಿ ಸೂಪರ್ ಆಯ್ತು. ಬಿಡಪ್ಪ ತಡಿ ಅಮ್ಮನ ಬರಾಕತ್ತಲ್ಲ ತಡಿ. ಹೌದಾ? ಆಂಟಿ ಬರೋದೇ ಕಷ್ಟ. ಅಮ್ಮ ಗೊತ್ತಿಲ್ಲ, ಶಶಿ ಗೊತ್ತಿಲ್ಲ. ಶಶಿ ಶೂಟ್ ಐತ್ ಬಾ ಅಂತ ಕರೀನಿ, ಗೊತ್ತಿಲ್ಲ ಅವನಿಗೂ. ವಿಷಯ ಗೊತ್ತಿತ್ತು, ಬಟ್ ಯಾವುದು ಏನಂತ ಗೊತ್ತಿಲ್ಲ ಅವನಿಗೆ. ಕಾರ್ ತಂತಂತ ಗೊತ್ತಿತ್ತು ಅಷ್ಟು. ಬಾರಿ ಬಾ ಒಳಗೆ ಕೆಲಸ ಮಾಡ್ರಿ. ಯಾವ್ದು ಗಾಡಿ? ಹೇಳ್ತೀನಿ ಎಲ್ಲ ಹೇಳ್ತೀನಿ ತಡಿ. ಶಶಿ ಬರ್ತಾನೆ ಅನ್ಕೊಂಡಿದ್ವಿ, ಫಸ್ಟ್ ನೀವೇ ಬಂದ್ಬಿಟ್ರಿ ನೋಡ್ರಿ. ಶಶಿಗೆ ಫಸ್ಟ್ ಇತ್ತು ಐಡಿಯಾ. ಹಿಂದಕ್ಕೆ ನಿಂದ್ರಪ್ಪ, ನೀನು ಇಲ್ಲಿ ನಿಂದ್ರು, ಗಾಡಿ ಹಿಂದಕ್ಕೆ ಬಿಡಿ, ಇಲ್ಲಿ ಬಿಡಿ ಹೇಳ್ತೀನಿ. ಆತಗ ಗೊತ್ತಾಗತ್ತೆ ಬೇಡ ಮತ್ತೆ ನೀ ಬಂದೆ ಅಂತ. ನೀ ಬರ್ತಾನೆ, ಅಲ್ಲಿಗೆ ಬರ್ತಾನೆ ಆತ. ಅದಕ್ಕೆ ಹೇಳಿದ್ರೆ ವಿಡಿಯೋ ಶೂಟ್ ಐತೆ ಅಂತ ಹೇಳಿನಿ, ನೀನು ಇಲ್ಲೇ ಅಂತ ಬಿಡಮ್ಮಿ, ಕಾಣಬೇಡ. ನಾನು ಅದೇ ಕಾಣ್ತಕ್ಕಂಥದ್ದು ಯಾಕೆ ಬಂದಿಲ್ಲ ಅಂತ ನಾನು. ಈ ಕಾರ್ ಕಾಣ್ತತ್ತಲ್ಲ ಬಂದ್ಬಿಡ್ತಾನೆ ಅನ್ಕೊಂಡು ನಾನು ಕೂಗಿದ್ದು ನಾನು ನಿನಗೆ ಹಂಗೆ ವಾಪಸ್ ಹೋದ್. ಇಲ್ಲಿ ಹಿಂದ್ಗಡೆ ನಿಂತ್ಕೊಳ್ರಿ ಇಬ್ಬರು, ಗಾಡಿ ಇಲ್ಲೇ ಪಾರ್ಕ್ ಮಾಡಪ್ಪ. ಇಲ್ಲಿ ಪಾರ್ಕ್ ಮಾಡಿ ಹಿಂದಕ್ಕೆ. ಹಾಂ ಸಾಕು ಸ್ವಲ್ಪ ಹಿಂದಕ್ಕೆ ಬಾ. ಅಲ್ಲೇ ರೀ, ಸಾಕು ಬಿಡು. ಶಶಿ ಬಂದ್ರೆ ಕಾಣಂಗಿಲ್ಲ. ಅಲ್ಲ ಕಾರ್ ಡೆಲಿವರಿ ಶೂಟಿಂಗ್ ಐತೆ, ಬೇರೆ ಅಂತೇಳಿ ನಮ್ದಂತ ಗೊತ್ತಿಲ್ಲಲ್ಲ. ಕಾರ್ ಡೆಲಿವರಿನೇ ಇಲ್ಲಿ ಶೂಟ್ ಮಾಡ್ತೇವೆ ಅಂತ ಹೇಳಿನಿ, ಕ್ಯಾಮ್ರಾ ತರಕತ್ತಾನ. ಇಲ್ಲಿ ಹತ್ರಕ್ಕೆ ಬರೋರಿಗೆ ಗೊತ್ತಾಗಲ್ಲ ಅವನಿಗೆ ನಮ್ದೇ ಅಂತ. ನೀನು ನೋಡಿದ್ರೆ ಗೊತ್ತಾಗತ್ತೆ. ಅಲ್ಲಪ್ಪ ಎದಕ್ಕಂತ ಕೇಳಿಲ್ಲ, ಬಾ ಇಲ್ಲಿಗೆ ಅಂದ್ರೆ ಹಂಗೆ ಹ್ಞೂ ಅಂದ್ಬಿಟ್ಟು. ಏನ ಎಂದಲ್ಲಪ್ಪ, ಅದೇನಂತೀರಿ ನೀವು? ಏನು ಸರ್ಪ್ರೈಸ್ ಐತೆ ಅಂದಲ್ಲ? ನಾನೇನು ಅಂದೆ, ನಿನ್ನೆ ಅಂದಿದ್ದು ನಾನು ಅದನ್ನ. ಸರ್ಪ್ರೈಸ್ ಅಂದಲ್ಲ, ಮತ್ತೆ ನಾನು ಅಷ್ಟೇ ಗೆಸ್ ಮಾಡಿದ್ನೆ. ಏನಾರ ನಮ್ಮ ಸಸಿ ಇದಿರಬೇಕು, ಇಲ್ಲಪ್ಪ ಕಾರ್ ಅಂತ ಇವು ಆರ್ಡ್ರಕ್ಕೆ ಒಂದಂತ ನಾನು ಗೆಸ್ ಮಾಡಿಬಿಟ್ಟಿನಿ 100% ನಾನು. ಮಾಡಿಬಿಟ್ಟು ಆದ್ರೆ ಇಲ್ಲಿ ಟರ್ನ್ ಮಾಡಿದ್ನ, ನಾನೇನು ಬಿಡು ಜಕ್ ಬಂದಿದ್ರಲ್ಲ ಇದು ಅನ್ಕೊಂಡಿದ್ನ. ನಾವೇನು ಇಬ್ರು ನೋಡಿ ಆಮೇಲೆ ಇದು ಪಾಠ ನೋಡ, ಕಾರ್ ಅಲ್ಲ ಬೇರೆ ಅಲ್ಲ, ಈ ಕಾರಿಂದ ಇದು ಅಕ್ಕಿಲ್ ಕಾರ್ಸು ನನಗೆ ಗೊತ್ತಾಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನನಗೆ ಸುಡು ಕರೆಕ್ಟ್ ಅದೇನು ಬಿಟ್ಟ. ಈಗ ಅಮ್ಮ ಬರೋದೇ ಸರ್ಕಸ್ಸು. ಶಶಿಗೆ ಎಷ್ಟು ಕಷ್ಟ ಆಯ್ತು ಅಂದ್ರೆ ನೋಡಂತೇಳಿ. ಟನ್ನಲ್ ದಾಟಿ ಮುಂದೆ ಬಂದು ನನ್ನ ಫೋಟೋ ಶೂಟ್ ಎಲ್ಲಿ ಮಾಡಿ ನೀನು? ನನ್ನ ಫೋಟೋ ಶೂಟ್ ಎಲ್ಲಿ ಮಾಡಿ? ಅಯ್ಯೋ ಹೌದು, ಮತ್ತೆ ಅದೇ ಹೇಳ್ತಾರೆ ನಾನು ಬ್ರಿಡ್ಜ್ ದಾಟಿ ಯೂಟರ್ನ್ ಮಾಡ್ಕೊಂಬ ಅಂತ ಹ್ಞೂ ಅಂತಿ. ಇಲ್ಲ ನೋಡ್ರಿ ಇವ್ರು ನಿಂತಿರೋದು ಇಲ್ಲಿ. ಖುಷಿ ಅಲ್ಲ ಬಿಟ್ಟ ಹೆಂಗ್ ಬಂದು ಹಿಂದಕ್ಕೆ ಹೋದ, ಆ ಕಡೆ ಹೋದ ಇಲ್ಲ ನೋಡ ಅಪ್ಪನ ಬಂದ ಅಲ್ಲಲ್ಲಲ್ಲಲ್ಲಲ್ಲಲ್ಲ
ತೊಟ್ಲಕ್ಕಲ್ಲ ಈ ತೊಟ್ಲಕ್ಕ ನಮ್ಮ ಅಣ್ಣನೇ ಕಾಣ ಮತಿ ಅದಳ ಅಲ್ಲಿ ಗೊತ್ತಾಗ್ತದೆ. ಅಮ್ಮ ಬರಕತ್ತಾಳ. ಈಗ ಅಲ್ಲಿಂದ ಬರ್ಬೇಕು. ಯಾರಪ್ಪ ಇಲ್ಲಿ ಮಾಡಿಸ್ತಿರೋದು ಹಂಗೆ ಅಂತ ನನ್ಕೊಂಬಂದು ನಾನು ಹಿಂಗೆ ಹೋಗಿ ಬಂದೆ ನಾನು ಕರ್ಕೊಂಡ್ಬಂದೆ ನಾನು ಕೂಡ ಆಮೇಲೆ ಹಿಂಗೆ ಅಪ್ಪಗೂ ಗೊತ್ತಿಲ್ಲ ಹೆಂಗಂತ. ಆಮೇಲೆ ಕೂತಾರ ನೋಡಿಲ್ಲ ನಾನು ಆಮೇಲೆ ಅಪ್ಪ ಬಾ ಹೆಂಗ್ ಹೊಂಟ ಮತ್ತೆ ರಿಟರ್ನ್ ನಾನು ಎಲ್ಲಿಂದ ಬಂದೆ ಗೊತ್ತಾ ಅಲ್ಲಿಂದ ಬಂದೆ ಲಾಸ್ಟ್ ಹೆಂಗ್ ರೋಡ್ ಆಯ್ತಾ ಡೌನ್ ದೂರ ಆಯ್ತು ಹೆಂಗಪ್ಪ ಟ್ವಿಸ್ಟ್? ರಾಕೆ ಸೇರಲ್ಲ ಸೇರಲ್ಲ. ಗೆಸ್ಟ್ ಮಾಡು ಸಿಯರ ಬಣ್ಣ ಸಿಯರ ಅಲ್ಲ. ಮಹೇಂದ್ರ ವಿಷಯಕ್ಕೆ ಗೊತ್ತು ಆ್ಯಕ್ಚುಲಿ ಮುಂಚೆನೆ ಗೊತ್ತು ಅಂದ್ರೆ ಯಾವ ತಾನು ಏನು ಗೊತ್ತಿಲ್ಲ. ಅವ್ನು ಅಂದ ನೋಡು ಬೆಳಿಗ್ಗೆ ಅಲ್ಲೇ ನಾನು ಒಂದು ಸ್ವಲ್ಪ ಅರ್ಧ ಡೌಟ್ ಬಂತು ಯಾಕೆ ಹೇಳು ಈ ಪ್ಯಾಂಟ್ ಯಾಕೆಂತದ್ಯಾ ಇಲ್ಲ ಯಾಕೆಂತಿಲ್ಲ ಅದಕ್ಕೆ ಹಂಗೆ ಅಂತ ಇಲ್ಲ ಇದು ಶೂಟಿಗೆ ಹೊಂಟಿ ನಾನು ಕಾರಿಂದ ಏನೋ ಶೂಟ್ ಐದಂತೆ ಹೋಗ್ಬೇಕು ಹಂಗೆ ಅಂತ ಅದೇ ನಾನು ಶೂಟಿಗೆ ಅಲ್ಲಿಗೆ ಬರ್ತೀನಿ ಯಾವ್ದು ಹಾಕಿಬೇಕು ಅಂತ ಅಂದ ಆಮೇಲೆ ಅನ್ಕೊಂಡೆ ನಾನು ಅಂದ್ರೆ ನೀನ್ ಕೂಡ ಕರ್ತೀಯ ನನ್ನ ಜೊತೆ ಶೂಟಿಗೆ ಬರ್ತಾನೆ ನನ್ನ ಕಡೆ ಆಮೇಲೆ ಮತ್ತೆ ಇಲ್ಲ ಬಿಡ ಇವನ್ ಯಾಕೆ ಸುಮ್ಮನೆ ಕೇಳ ಕಾಣೋದು ಓರ್ ಜಲ್ದಿ ವಿಶ್ವ ಅಮ್ಮ ಇಸ್ ಕಮಿಂಗ್. ಅಮ್ಮ ಫುಲ್ ಕವರ್ ಆಗ್ರಪ್ಪ. ಇಲ್ಲಿ ನೋಡಿ ಇವ್ರು ಕುಂತರ ನೋಡು, ಇಲ್ಲಿ ಇವ್ರು ಇರೋದು ನೋಡು. ಬಾರ ನೀನ್ ಬಾ. ಅಮ್ಮ ಪ್ರಶ್ನೆ ಕೇಳಿಲ್ಲ ಬರ್ಬೇಕಾರೆ ಎಲ್ಲಿಗೆ ಏನ ಕ್ವಶನ್ ಕೇಳಿಲ್ಲ. ಬರ್ ಅಲ್ಲವ ನೋಡ್ರಲ್ಲಿ ಕಂಡ್ರ ಅವ್ರಿಬ್ರು ಯಾರು ಕಂಡಿಲ್ಲ. ಬರ್ರಿ ಮುಂದಕ್ಕೆ ಬರ್ರಿ ಸಾಕು ಇನ್ನೇನು ಬರ್ರಿ ಇಲ್ಲ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಲ್ಲೂ ವಾಪಸ್ ಹೋಗ್ಬಿಟ್ಟಾರೆ. ನಾವು ಫುಲ್ ಮಾತಾಡಿ ಇಷ್ಟತನ ಯಾರಿಗೆ ಗೊತ್ತಿಲ್ಲ. ಅಪ್ಪಗೆ ಹಿಂಗೆ ಕರ್ಸಿವಿ, ಸಹಿ ಹಿಂಗೆ ಕರ್ಸಿವಿ, ನಿನಗೆ ಹಿಂಗೆ ಕರ್ಸಿವಿ. ನಾನು ಹೊಸ ನೀರು ಬಂದ ನೋಡೋಣ ಅಂತಾನ ಹೊಸ ನೀರು ಇಲ್ಲೇ ಕಾಣಿಸ್ತೈತಲ್ಲ ಅಲ್ಲಿಗೆ ಯಾಕೆ ಹೋಗ್ಬೇಕು ಬರ್ರಿ ಎಲ್ರು ಹೋಗೋಣ. ಕುಂದ್ರ ಎಲ್ಲ ಕನ್ನಡದ ತೇರು, ಕೈ ಮುಗಿದು ಏರು. ಚೆನ್ನಾಯ್ತಾ? ವೈಟ್ ಕಲರ್ ಮಸ್ತ್ ಹೌದಿಲ್ಲ? ಒಳ್ಳೆ ಮೇಲೆ ಹಾಂ ಟಿ ವಿ ಥರ ಇದು ಗಾಡಿ ಆನ್ ಮಾಡ್ಬೇಕು. ಮೇಲೆ ಸನ್ ರೂಫ್ ಓಪನ್ ಆಗ್ತೈತೆ ಅದು. ಚೆನ್ನಾಗೈತಲ್ಲ? ಹ್ಞೂನಪ್ಪ ಓಪನ್ ಆಗತ್ತೆ. ಮ್ಯಾಗ ಹತ್ಬೋದು ಹಿಂಗೆ. ತಡಿ ಅಲ್ಲಿ ತೋರಿಸ್ತೀನಿ. ಶಶಿರ್ಗಪ್ಪ ಇಲ್ಲ ಅದು ಓಪನ್ ಮಾಡಿ ತೋರಿಸ್. ಅಪ್ಪ ನಿಮ್ಮ ಮುಂದೆ ಬರ್ಕೊಂಡ್ರಪ್ಪ ಹೇಳ್ತೀನಿ. ನಾನು ತೋರಿಸ್ತೀನಿ ಬನ್ನಿ. ಅಪ್ಪ ಒಳಗೆ ಬರುತ್ತಾ ಒಂದು ಸೆಕೆಂಡ ಇರಲಿ ಬಿಡ.
ಇದಕ್ಕೆ ಏನು ಗೊತ್ತಾ, ಕೀ ಟಾಪ್ ಮಾಡೋಂಗಿಲ್ಲ. ಇದು ಒತ್ತಿದ್ರೆ ಆನ್ ಆಗತ್ತೆ, ಕೀ ಇಡಂಗಿಲ್ಲ ಇದು. ಇದನ್ನ ಕ್ಲಚ್ ಒತ್ತು, ಅದ ಕ್ಲಚ್ ಒತ್ತು, ಒತ್ತು ಫುಲ್ ಹಿಡ್ಕ, ಒತ್ತೆ ಆನ್ ಮಾಡಿ. ತಡಿ, ಕ್ಲಚ್ ಬಿಡು. ಗಿರ ಐತಲ್ಲ? ಇಲ್ಲ ಇಲ್ಲ, ಬಿಡು ಬಿಡು ಬಿಡು. ಫುಲ್ ಇದು ಹಿಂಗೆ ಯಾರನ್ನೊಬ್ಬರು ಮನುಷ್ಯ ನಿಂದಿರ್ಬೋದು ಮೇಲೆ. ನಿನ್ನ ಮಕ್ಕಳು ಏನಾರು ಹೋಗ್ತೈತಿ ದೊಡ್ಡರು ಯಾರು ನಿನ್ನ ಮಕ್ಕಳೇ ತಿಂದು ಸ್ಟೇರಿಂಗ್ ಎಲ್ಲ ಕಂಟ್ರೋಲ್ಸ್ ಇಲ್ಲೇ. ಆಡಿಯೋ ಫೋನ್ ಎತ್ತೋದು, ಕಟ್ ಮಾಡೋದು, ಇದು ಎಲ್ಲ ಇದೆ. ಸಂಘ 15. ಯಾಪ ಅದು ಮಾತ್ರ ನೀನು ಹೇಳಿದಲ್ಲಿ ಮಳೆ ಬಂದೊಂದು ಲೈಟ್ ಹಾಕೋದೊಂದು ಭಾಳ ಸೂಪರ್. ಇಲ್ಲಪ್ಪ ನಮಗೆ ಕನ್ಫ್ಯೂಸ್ ಅನ್ಸುತ್ತೆ. ಇಲ್ಲ, ಎಲ್ಲ ಆಟೋಮೆಟಿಕ್, ಆಲ್ಮೋಸ್ಟ್ ಎಲ್ಲ ಆಟೋಮೆಟಿಕ್. ನಾವು ಮಾಡೋದು ಏನಿರಲ್ಲ. ಸೂಪರ್ ಇದು ಸೌಂಡೇ ಇಲ್ಲ ಏನಂತ. ಇದು ನೋಡಿ ಸ್ಟೇರಿಂಗ್ ಒಂದು ಸ್ಟೇರಿಂಗ್ ಸಣ್ಣದ ಭಾಳ ಸ್ಮೂತ್ ಆಗಿದೆ. ಓಕೆ, ಚೆನ್ನಾಯ್ತಾ? ಚೆನ್ನಾಗಿದೆ, ಸೂಪರ್. ಹೇಳ್ದಂಗೆ ವೈಟ್ ತಾನೇ ನೋಡೋಣ. ಇಲ್ಲ ಒಳ್ಳೇದಪ್ಪ. ಬ್ಲ್ಯಾಕ್ ಅಂತಿದ್ದೆ, ಈ ಸರಿ ಬೇಕಂತ ವೈಟ್ ಅಂತ ಹೇಳಿ. ಭಾಳ ಚೆನ್ನಾಗಿದೆ. ಬರ್ರಿ, ಹೆಂಗೈತೆ ವಿಶ್ವ? ಥ್ಯಾಂಕ್ ಯು. ಚೆನ್ನಾಗೈತಿ. ನಮ್ಮ ಫ್ಯಾಮಿಲಿಗೆ ಹೇಳಿ ಮಕ್ಕಳು ಗಂಡ ಏನು ಮನಸ್ಸು ಕೊಟ್ಟು ಮಾಡಿದಕ್ಕೋಸ್ಕರ ತುಂಬನೇ ನನಗಂತೂ ದೊಡ್ಡ ಖುಷಿ ಆಗ್ತೈತೆ ನಿಜ. ಇಲ್ಲೇ ಬರ್ತೈತಲ್ ಬಿಡ ಮನೆ ಮುಂದೆ ನೋಡ್ತ ನನಗೇನು ಹಂಗೆ ಅಂತಿದ್ದೀನಿ ನೀನು, ಹಂಗೆ ಅಂತಿದ್ದಿ. ಬೇಡ ಇರ್ಲಿ, ಕೂತ್ಕೊಳ್ಳಿ. ಶುಗರ್ ಬರ್ತದೆ, ಶಶಿಗೆ ಬರ್ತೈತೆ. ವಿಶ್ವ ಸ್ವಲ್ಪ ಹೊಡೆದನ ಈತ ಕೈ ಕುಂತಲ್ಲೈತೆ. ಹಾ, ಹೊಡಿ ಅಂದ್ರ ನೋಡಿ, ನೋಡಿ ಹೊಡಿ ಅಂದ್ರ ನೋಡಿ. ಅದೇನೋ ಹೋಗ್ತದೆ, ಹಂಗೆ ಹೋಗ್ತದೆ ಬಿಡು. ಹೌದಪ್ಪ, ಇಲ್ಲ ಹೊಡೆಯಕ್ಕೆ ಕೂಡ ಭಾರಿ ಐತಪ್ಪ. ಇನ್ನು 150 ಹೋದ್ರೆ ಏನು ಜುಮ್ಮನ ಇಲ್ಲ ಗಾಡಿ. ವೈಟ್ಗೆ ನಾನು ವೈಟ್ ಬರ್ತಿಲ್ಲ ನೋಡ ಮನೆಗೆ. ಲೈಟ್ ಹೆಂಗೆ ಅಂದದಲ್ಲ. ಹಾ, ಹಿಂದಿ ಭಾರಿ ಮಾತಾಡ್ದು ಬಿಡು. ಇಲ್ಲಿ ಬಂದು ಹೋಟ್ಲಿಗೆ ಅಲ್ಲ 4 ಗಂಟೆ ಆಗೈತೆ, ಏನು ಊಟ ಸುದ್ದಿ ಇಲ್ಲ ಇನ್ನು. ಯಾಕೆ ಹೇಳ, ನಿಂದು ನಿನ್ನ ಮೂಗು ತೋರಿಸ್ಲೇನ? ವಿಷ್ಣು ಮೂಗು ಚೆನ್ನಾಗಿದೆ. ಶಶಿ ಮೂಗು ಹೆಂಗೆ? ನನ್ನ ಮೂಗು ಚೆನ್ನಾಗಿಲ್ಲ. ಎಷ್ಟು ಚೆನ್ನಾಗಿದೆ ನನ್ನ ಮೂಗು. ಊರಿಗೆ ಯಾವ ಕೆಲಸಕ್ಕೆ ಬಂದು ಅವಾಗ ಯಾವಾಗ ಬೇರೆ ಎಲ್ಲಿದ್ದಾರೆ ರೆಡಿನ ಅಲ್ಲ. Okay friend, bye.